ಕುರಿಗೆ ಸಾಗುನ ಇದು? ತುಪ್ಪ ಅದು ಇದೇನು ಇದು ತುಪ್ಪನ ಬೆಣ್ಣೆ ಅದನ್ನ ಹಿಂಗೆ ಕರ್ಸಿರೋದಕ್ಕೆ ಹಂಗಾಗಿರೋದು. ಇದು ಮುದ್ದೆ ಕಟ್ಟಕ ಇದಕ್ಕೆ ಹಾಕೋದು ಮುದ್ದೆಗೆ ಹಾಕ್ತೀರಾ? ಲೆಕ್ಕನೇ ಇಲ್ಲ, ಅವ್ರು ಮಾಡ್ಕೊಡ್ತೀರ ಓನ್ಲಿ ವೆಜ್ಜು. ವೆಜ್ ಮಾತ್ರ, ಮಶ್ರೂಮ್ ಬಿರಿಯಾನಿನೂ ಮಾಡಲ್ಲ. ಹೋಳಿಗೆ ತುಪ್ಪ ಇದೆ, ಬಾಳೆ ಎಲೆ ಇದೆ. 30 ಜನರ ಮೇಲೆ ಎಷ್ಟೇ ಆರ್ಡ್ರ್ ಬಂದರೂ ತೊಗೋತೀವಿ. ಹೊಗೆ ಹಂಗೆ ಬದಾದೆ. ಅದನ್ನ ಇನ್ನು ಬಿಡಿ, ಯಾರು ಕುತ್ಕೊಂಡಿದ್ದೀವಿ ಗೊತ್ತಲ್ಲ. ಏನಿದು? ಏನು ಮಾಡೋದು? ಊಟಕ್ಕೆಲ್ಲ ಭಾಗ್ಯಲಕ್ಷ್ಮಿಯಿಂದನೇ ಹಾಕ್ಸಿದ್ದೀವಿ. ಎಲ್ಲ ಐಟಮು ಸುಧಾ ಭಾಗ್ಯಲಕ್ಷ್ಮಿಯಿಂದನೇ ಹಾಕ್ಸೋದು. ಯಾವುದೋ ಇಲ್ಲೆಲ್ಲೂ ಅಂಗಡಿಲೆಲ್ಲೂ ತಗೊಳ್ಳಲ್ಲ, ವಾರ ಹಾಕ್ಸ್ತೀವಿ. ಇನ್ನು ರಾಗಿ ಬಂದು ರೈತರಿಂದ ತಗೊಂಡು ಸ್ಟಾಕ್ ಮಾಡ್ಕೊಂಡಿದ್ದೀವಿ ಊರಲ್ಲಿ. ಖಾಲಿ ಆದಂಗೆ ಇಲ್ಲಿ ತಗೊಬಂದು ರೈತರಿಂದ ಪರ್ಚೇಸ್ ಮಾಡಿಸಿ ಸ್ಟೋರೇಜ್ ಮಾಡಿದ್ದೀವಿ. ಅಲ್ಲಿಂದ ತಂದು ಡೈರೆಕ್ಟ್ ಮಿಲ್ ಮಾಡಿಸ್ಕೊಂಡು ಡೈರೆಕ್ಟ್ ನಾವು ಮುದ್ದೆ ಮಾಡಿಸ್ತೀವಿ. ಅದು ಕೆಂಪು ರೈತರಿಂದ ತಗೋತೀವಿ. ಪ್ರಾವಿಜನ್ದೆಲ್ಲ ಅಲ್ಲೇ RMCಲೇ ಹಾಕ್ಸೋದೆಲ್ಲ. ಎಲ್ಲ ಇಲ್ಲೆಲ್ಲ ಅಂಗಡಿಲೆಲ್ಲ ತಗೊಳ್ಳಲ್ಲ. ರೈಸು ಇದು ರೈಸು ಟ್ಯಾಪೇಜ್ ಅಂದ್ಬಿಟ್ಟು ಇಡ್ಲಿ ಬೇರೆ, ಅದು ಇಡ್ಲಿದ್ದು ಮಲ್ಲಿಗೆ ಇಡ್ಲಿ ಅಂತ ಫೈನ್ ಕ್ವಾಲಿಟಿ ಇದೆ. ಭಾರತಿಗೆ ಪಡೆದಿದೆಯಾ? ಬೆಣ್ಣೆನಾ? ಮುದ್ದೆ ನೈಸ್ ಬರಲಿ ಅಂತಲಾ? ಸ್ಮೂತಾಗಿ ಬರುತ್ತೆ. ಒಂದು ಮುದ್ದೆ ತಗೋರು 2 ಮುದ್ದೆ ತಗೋತಾರ? ಅಲ್ಲೇಟ್ರ ಅಲ್ಲೇ ಹೋಮನ ಊಟ. ಏನು ಬೇಕು ಕಸ್ಟಮರೇ ಹಾಕೊಳ್ತಾರಾ? ಯಾವಾಗಿಂದ ಬರ್ತೀರಾ? ಒಂದೂವರೆ ವರ್ಷ ಆಯಿತು. ಯಾವ ಸೈಡ್ ಅವ್ರು ನೀವು? ನಾವು ರಾಜಸ್ಥಾನ. ಯಾವುದು? ರಾಜಸ್ಥಾನ ಅವರು. ಇಲ್ಲಿ ಮುದ್ದೆಗೆ ಫಿದಾ ಆಗಿದ್ದೀರ? ಮುದ್ದೆ ಬೆಳಗ್ಗೆ ಇಡ್ಲಿ ದೋಸೆ ಹಾಂ, ಚೆನ್ನಾಗಿರುತ್ತೆ ಟೇಸ್ಟ್.
ವರ್ಷದಿಂದ ಬರ್ತಾ ಇದೀವಿ. ಹಾಂ. ಸಾವಿರ ಮುದ್ದೆ ಫೇಮಸ್ಸು. ಹಾಂ. ಸೂಪರ್ ಇರುತ್ತೆ. ಎಲ್ಲ ಥರದ್ದು ಬೆಣ್ಣೆ ತಿನ್ಸೋರು ಟಿಫನ್ ಆಗಲಿ ಊಟ ಆಗಲಿ ಸೂಪರ್ ಇರ್ತದೆ. ಹಾಂ ಎಲ್ಲರೂ ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ತೀವಿ. ಅಂತ ನಾವು ಹಾಂ ಕ್ಯಾಬ್ ಡ್ರೈವರು ಆಟೋ ಡ್ರೈವರು ಪ್ರತಿಯೊಬ್ಬರು ಇಲ್ಲೇ ಬರ್ತಾರೆ ನೋಡ್ಬೋದು. ಹೌದು ಹೌದು ನೋಡ್ತಾ ಇದ್ದೀವಿ. ವೆರಿ ಸೂಪರ್. ಬನ್ನಿರಿ ಎಲ್ಲರೂ ಊಟ ಮಾಡಿ ಚೆನ್ನಾಗಿರುತ್ತೆ. ಮನೆ ಊಟ ಥರನೇ ಇರುತ್ತೆ. ಅದೇ ಅನ್ನ ಸಾರು, ಹಾಂ ಶನಿವಾರ ಆದರೆ ಗೀ ರೈಸು. ಹಾಂ ಹಾಂ ಮಾತಾಡ್ತೀವಿ ಸುಮ್ಮನೆ ರೀ ಅಲ್ಲಿ ಕಾಮಿಡಿ ಥರನೇ ಎತ್ತಿ ಎಷ್ಟು ಬಿಡ್ಬೇಕು ನೀನೇ ಮೊಬೈಲು ಕ್ಯಾಮ್ರಾ ಎಷ್ಟು ಗಂಟೆ ಬರ್ತೀರಾ ಬೆಳಿಗ್ಗೆ? ಬೆಳಗ್ಗೆ ನಾನು ಟೈಮಿಂಗ್ಸ್ ಇಲ್ಲ, ನಂದು ಮಾತ್ರ ಟೈಮಿಂಗ್ಸ್ ಇಲ್ಲ, ಆ ಥರ ಏನಿಲ್ಲ. ನಾನು ಪೂಜೆ ಮಾಡಿಬಿಟ್ಟು ಬರೋದು ಲೇಟು ಸ್ವಲ್ಪ. ಅವ್ರು ಚಿಗಪ್ಪ ಓನರ್ ಚಿಗಪ್ಪ ಅವರು ಅಂತಾರೆ 6 ಗಂಟೆ ಹೊತ್ತಿಗೆಲ್ಲ ಸಟ್ ದೋಸೆ, ಮಸಾಲೆ ದೋಸೆ, ಪ್ಲೈನ್ ದೋಸೆ, ಖಾಲಿ ದೋಸೆ, ಈರುಳ್ಳಿ ದೋಸೆ ರೆಡಿ. ಹಾಂ, ಈರುಳ್ಳಿ ದೋಸೆ ಹಾಕ್ತಾನೆ ಶ್ರೀನಿವಾಸ, ಅದಕ್ಕೆ ಭಟ್ರು. ಕುಮಾರ್ ಅಂತ ಆಲೇ 5 ವರ್ಷ ಆಯಿತು ಓಪನ್ ಮಾಡಿದ್ದು. 5 ವರ್ಷದಿಂದ ನಡೀತೈತೆ ಒಟ್ಟಿನಲ್ಲಿ. ಬೆಳಿಗ್ಗೆ ಟಿಫನ್ ಸಿಗುತ್ತೆ, ಇಡ್ಲಿ, ವಡೆ, ರೈಸ್ ಬಾತು, ಚಿತ್ರಾನ್ನ, ಎರಳಿಕಾಯಿ ಚಿತ್ರಾನ್ನ, ಸೀಸನ್ ಇರೋವರೆಗೂ ಎರಳಿಕಾಯಿ ಚಿತ್ರಾನ್ನ ಕೊಡ್ತೀವಿ. ಆಮೇಲೆ ಪೂರಿ, ದೋಸೆ ಎಲ್ಲ ಸಿಗುತ್ತೆ. ಮಧ್ಯಾಹ್ನ ಊಟಕ್ಕೆ 11:30ವರೆಗೂ ಸಿಗುತ್ತೆ, ಐಟಮ್ ಇರುತ್ತೆ. ಹಳ್ಳಿ ವೆಜ್ಜು. ಮಧ್ಯಾಹ್ನ 12:30 ಮೇಲೆ ಮುದ್ದೆ, ಉಪ್ಸಾರು, ಚಪಾತಿ, ಸಾಗು, ಮೊಸರನ್ನ ಎಲ್ಲ ಸಿಗುತ್ತೆ. ಸರ್ ನಾನು ನೋಡಿದೆ ಆ್ಯಕ್ಚುಲಿ ಎಲ್ಲ ಹೋಟೆಲ್. ಹೌದು ಸರ್, ಇಲ್ಲಿ ಏನು ವಿಶೇಷ ಅಂತಂತಂದರೆ ಮನೆ ಥರ ನಾವು ಇಲ್ಲಿ ಕೊಡ್ತಾ ಇರೋದು, ಬೇರೆ ಥರ ಏನಿಲ್ಲ. ಈಗ ಹಿಡಿದ್ಬಿಡೋದಲ್ಲಿ ಏನಿದಿಲ್ಲ, ರೈಸ್ ಹಾಕ್ಕೊಡ್ತೀವಿ, ಮುದ್ದೆ ಕೊಡ್ತೀವಿ ಅಷ್ಟೇ. ಮನೆ ಥರ ನಾವು ಹೆಂಗೆ ಟ್ರೀಟ್ ಮಾಡ್ತೀವಿ ಅದೇ ಥರ ಇಲ್ಲಿ ನಾವು ಬಕೆಟಲ್ಲಿ ಇಟ್ಟಿದ್ದೀವಿ, ಎಲ್ಲ ಇಟ್ಟಿದ್ದೀವಿ. ಅವರೇ ಬಡಿಸ್ಕೋತಾರೆ, ಎಲ್ಲ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ. ಅವ್ರು ಅನ್ಲಿಮಿಟೆಡ್, ಅದು ಯಾವುದೋ ನಾವು ಇದು ಮಾಡೋಕ್ಕೆ ಹೋಗಿಲ್ಲ. ಅದಕ್ಕಾಗಿ ಅವ್ರು ಖುಷಿಯಾಗಿ ಬಂದು ಊಟ ಮಾಡ್ತಾರೆ. ಮುದ್ದೆ ಕಟ್ತಾ ಇರ್ತಾರೆ, ಅವರೇ ಬಂದು ಎತ್ಕೊಂಡು. ಹೌದು. ಬಿಸಿ ಮುದ್ದೆನೇ ತಿತ್ತಂಗೆ ಕೊಡ್ತಾಯಿದ್ದೀವಿ ಸರ್. ಜನ ಬಂದಂಗೆ ತಿಕ್ಕಿ ಬಿಸಿ ಮುದ್ದೆನೇ ಕೊಡ್ತೀವಿ. ಸಂಜೆ 4 ಗಂಟೆವರೆಗೂ ಇರುತ್ತೆ. 4 ಗಂಟೆವರೆಗೂ ಇರುತ್ತೆ. ಯಾವುದು ರಜಾ ಏನಿಲ್ಲ. ರಜಾ ಅಂದರೆ ಭಾನುವಾರ ದಿನ ಬ್ರೇಕ್ಫಾಸ್ಟ್ ಮಾತ್ರ ಇರ್ತದೆ, ಬೆಳಿಗ್ಗೆ ಟಿಫನ್ನು. ಮಧ್ಯಾಹ್ನ ಟೈಮ್ ಇರಲ್ಲ. ಆಫ್ ಟೈಮ್ ಬೆಳಿಗ್ಗೆನೂ ಅದೇ ಸೇಮ್ ಇದು ಸಿಗುತ್ತೆ. 12 ಗಂಟೆಗಿಂತ ಅದೇ ಆಗ್ಬಿಡುತ್ತೆ, ಅದಕ್ಕೆ ಆಫ್ ಟೈಮ್ ಆಗ್ಬಿಟ್ಟಿದೆ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹಳ್ಳಿ ಮನೆ ಉಪಹಾರ ಹೋಟೆಲಲ್ಲಿ ಇದ್ದೀನಿ. ನಾನು ನೋಡಿದ ಮಟ್ಟಿಗೆ ಬೆಂಗಳೂರಲ್ಲಿ ಇಷ್ಟೊಂದು ಜನ ಕೆಲವೊಂದು ಪ್ಲೇಸಲ್ಲಿ ಮಾತ್ರ ಸೇರ್ತಾರೆ. ಮುದ್ದೆ ಖಾಲಿಯಾಗಿದೆ, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ರೈಸ್ ಮತ್ತು ಉಪ್ಸಾರು ತೊಗೊಂಡಿದ್ದೀನಿ. ಈ ಕಡೆ ಬಂದಾಗ ಒಂದು ಒಳ್ಳೆಯ ಮುದ್ದೆ ಊಟ, ವೆಜ್ ಊಟ ಮಾಡಬೇಕು ಅಂದರೆ ವಿಸಿಟ್ ಮಾಡಿ ಹೋಟೆಲ್ನ, ತುಂಬ ಚೆನ್ನಾಗಿದೆ. ಸುಮಾರು ಒಂದು 4-5 ವರ್ಷ ಆಗಿದೆ. ಆಮೇಲೆ ಇಲ್ಲೊಂದು ವಿಶೇಷ ಏನಂದರೆ ಯಾರು ಅದನ್ನು ಅವ್ರು ಬಡಿಸಲ್ಲ. ಮುದ್ದೆ ಅವರೇ ಬಂದು ತೊಗೊಂಡೋಗಿ ಇಲ್ಲಿ ಕಟ್ತಾ ಇರ್ತಾರೆ, ಅವರೇ ಬಂದು ತೊಗೊಂಡು ಹೋಗ್ತಾರೆ. ರೈಸ್ ಒಂದು ಹಾಕ್ತಾರೆ ಅನ್ಕೋತೀನಿ. ಸೊಪ್ಪು ಮತ್ತು ಸಾಂಬಾರು, ಮಜ್ಜಿಗೆ ಏನೇನು ಬೇಕೆಲ್ಲ ಅಲ್ಲಿ ಇಟ್ಟಿರ್ತಾರೆ. ನೀವೇ ಬಡಿಸ್ಕೋಬೋದು, ಓನ್ ಸರ್ವ್ ಮಾಡ್ಕೋಬೋದು, ಎಷ್ಟು ಬೇಕಾದ್ರೂ ಹಾಕೋಬೋದು, ಅವ್ರೇನು ಕೇಳಲ್ಲ. ಡೀಟೇಲ್ಸು ಮತ್ತು ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಾಗೆ ಪ್ರೈಸ್ ಲಿಸ್ಟ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಒಂದ್ಸರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಟಾಟಾ ಬಾಬಾಯಿ. ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ